ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವೇಗವಂತ ಜೀವನದಲ್ಲಿ ನಾವೆಲ್ಲರೂ ಒಂದೇ ಪ್ರಶ್ನೆಯನ್ನು ಕೇಳುತ್ತೇವೆ. ಆರೋಗ್ಯವಾಗಿರೋದು ಹೇಗೆ? ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ಇದೆಲ್ಲ ನಮಗೆ ಟೆಂಪ್ರರಿ ರಿಲೀಫ್ ಅಷ್ಟೇ. ಆದರೆ ಶಾಶ್ವತ ಆರೋಗ್ಯ ಎಲ್ಲಿ ಸಿಗುತ್ತೆ ನಮಗೆ? ಅದಕ್ಕೆ ಉತ್ತರವೇ ಆಯುರ್ವೇದ. ನಾನು ನಿಮ್ಮ ಆಯುರ್ವೇದ ವೈದ್ಯ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಕಾರಣ ಹಾಗೂ ಪರಿಹಾರ ಬೇಕಾದರೆ ಈ ಚಾನಲ್ ನಿಮಗೋಸ್ಕರ. ಮತ್ತು ನೀವು ನೋಡುತ್ತಿರುವುದು ಡಾಕ್ಟರ್ ಆಯು ಕೇರ್ ಟಾಕ್ಸ್. ಇಂದು ನಾವೆಲ್ಲರೂ ಸಫರ್ ಆಗ್ತಿರೋದು ಗ್ಯಾಸ್, ಎಸಿಡಿಟಿ, ಜಾಯಿಂಟ್ ಪೈನ್, ಸ್ಟ್ರೆಸ್, ಶುಗರ್, ಸ್ಕಿನ್ ಪ್ರಾಬ್ಲಮ್ಸ್ ಅಂತಹ ಕಾಯಿಲೆಗಳಿಂದ. ಮೆಡಿಸಿನ್ಸ್ ನಮಗೆ ಟೆಂಪ್ರರಿ ರಿಲೀಫ್ನ ಕೊಡುತ್ತೆ, ಬಟ್ ಪ್ರಾಬ್ಲಮ್ ಮತ್ತೆ ಮತ್ತೆ ಬರುತ್ತೆ. ಆ್ಯಸ್ ಎ ಡಾಕ್ಟರ್ ಐ ಸಾ ಒನ್ ಥಿಂಗ್ ಕ್ಲಿಯರ್ಲಿ, ರೂಟ್ ಕಾಸ್ನ ನಾವು ಕರೆಕ್ಟ್ ಮಾಡದೇ ಹೋದರೆ ಡಿಸೀಸ್ ಹೋಗೋದಿಲ್ಲ. ದಟ್ಸ್ ವೇರ್ ಆಯುರ್ವೇದ ಹೆಲ್ಪ್ಸ್. ಹಾಗಾದರೆ ಆಯುರ್ವೇದ ಅಂದರೆ ಏನು? ಆಯುರ್ವೇದ ಅಂದರೆ ಆಯು ಅಂದರೆ ಲೈಫ್, ವೇದ ಅಂದರೆ ನಾಲೆಡ್ಜ್. ಆಯುರ್ವೇದ ಮೀನ್ಸ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಟ್ರೀಟ್ಮೆಂಟ್, ಇಟ್ ಈಸ್ ಹೌ ಟು ಲಿವ್ ಕರೆಕ್ಟ್ಲಿ. ನಾವು ಹೇಗೆ ಜೀವನವನ್ನು ನಡೆಸ್ತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಆಯುರ್ವೇದ ನಮಗೆ ಏನು ಹೇಳ್ಕೊಡುತ್ತೆ ಅಂದರೆ ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಹೇಗೆ ನಮ್ಮ ಜೀವನ ಶೈಲಿ ಇರಬೇಕು, ಹೇಗೆ ಆರೋಗ್ಯವಾಗಿರಬೇಕು ಅಂತ ನಮಗೆ ತಿಳಿಸ್ಕೊಡುತ್ತೆ. ತುಂಬ ಚೆನ್ನಾಗಿ ಕೇಳೋ ಒಂದು ಪ್ರಶ್ನೆ ಅಂದರೆ, ಡಾಕ್ಟರ್ ನಾವು ಯಾವಾಗ ಆರೋಗ್ಯವಾಗಿದ್ದೇವೆ ಅಂತ ಹೇಳ್ಬೋದು ಅಂತ. ಆಯುರ್ವೇದ ಸರಿಯಾದ ಜೀರ್ಣಕ್ರಿಯೆ, ಮನಸ್ಸಿಗೆ ನೆಮ್ಮದಿ, ಒಳ್ಳೆಯ ನಿದ್ರೆ, ದೇಹಕ್ಕೆ ತಕ್ಕಷ್ಟು ಶಕ್ತಿ, ಇದೇ ನಿಜವಾದ ಆರೋಗ್ಯ. ಒಬ್ಬ ಆಯುರ್ವೇದ ವೈದ್ಯರಾಗಿ ನಾನು ಯಾವಾಗಲೂ ಒಂದೇ ವಿಷಯನ ಹೇಳುತ್ತೇನೆ. ಬಹುತೇಕ ರೋಗಗಳು ಜೀರ್ಣಕ್ರಿಯೆ ಸರಿಯಾಗದಿದ್ದರಿಂದಲೇ ಆರಂಭವಾಗುತ್ತದೆ. ದುರ್ಬಲ ಜೀರ್ಣಕ್ರಿಯೆಯಿಂದ ವಿಷಯ ಪದಾರ್ಥಗಳು ಸಂಗ್ರಹ ಆಗೋದು, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದು, ದೀರ್ಘಕಾಲದ ಕಾಯಿಲೆಗಳು. ಆಯುರ್ವೇದದಲ್ಲಿ ಇದನ್ನು ಅಗ್ನಿ ಎಂದು ಬಲವಾಗಿದ್ದರೆ ಆರೋಗ್ಯ ಕೂಡ ಬಲವಾಗಿರುತ್ತೆ. ಆಯುರ್ವೇದ ಚಿಕಿತ್ಸೆಯ ನಿಜವಾದ ಸತ್ಯ ಅಂದರೆ ನಿಧಾನವಾಗಿ ಕೆಲಸ ಮಾಡುವ ವೈದ್ಯಕೀಯ ಅಲ್ಲ, ಅದು ಆಳವಾಗಿ ಕೆಲಸ ಮಾಡುವ ಚಿಕಿತ್ಸೆಯಾಗಿದೆ. ಆಯುರ್ವೇದ ಚಿಕಿತ್ಸೆ ಏನಾದರೂ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಅದು ನಿಮ್ಮ ದೇಹದ ಪ್ರಕೃತಿ, ಅಂದರೆ ವಾತ, ಪಿತ್ತ, ಕಫ, ಹಾಗೆ ಜೀರ್ಣಶಕ್ತಿ, ಹಾಗೆ ನಿಮ್ಮ ಜೀವನ ಶೈಲಿ, ಹಾಗೆ ನಿಮ್ಮ ಮಾನಸಿಕ ಒತ್ತಡದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಒಂದೇ ರೋಗ ಇದ್ದರೂ ಚಿಕಿತ್ಸೆ ಎಲ್ಲರಿಗೂ ಒಂದೇ ಆಗಲ್ಲ. ಆ್ಯಸ್ ಎ ಡಾಕ್ಟರ್ ನಾನು ಆಯುರ್ವೇದ ಯಾವಾಗ ಚೆನ್ನಾಗಿ ಫಲ ಕೊಡುತ್ತೆ ಅನ್ನೋದಾದರೆ, ಔಷಧಿಯನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡಾಗ, ವೈದ್ಯರ ಮಾರ್ಗದರ್ಶನದಲ್ಲಿ ತೆಗೆದುಕೊಂಡಾಗ, ಹಾಗೆ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಾಗ, ಹಾಗೆ ಸ್ವಯಂ ಔಷಧಿ ತೆಗೆದುಕೊಳ್ಳೋದು ಬಹಳ ಅಪಾಯಕಾರಿಯಾಗಿರುತ್ತೆ. ಹೀಗಾಗಿ ಯಾವಾಗಲೂ ಅರ್ಹ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ಔಷಧಿಯನ್ನು ತೆಗೆದುಕೊಳ್ಳಿ. ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸ್ಟೇ ಹ್ಯಾಪಿ, ಸ್ಟೇ ಹೆಲ್ದಿ, ಸ್ಟೇ ನ್ಯಾಚುರಲ್. ಹಾಗೆ ನಿಮಗೆ ಯಾವ ವಿಷಯದ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ.